ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇವಾಗ ನಾವೆಲ್ಲರೂ ತುಂಬ ವೆಹಿಕಲ್ನ ಯೂಸ್ ಮಾಡ್ತಾ ಇದೀವಿ. ಈ ವೆಹಿಕಲ್ಸ್ ಏನಿದೆಪ್ಪ ಅಂತ ಹೇಳಿದ್ರೆ, ಆರಾಮಾಗಿ ಎಲ್ಲ ಟೆಕ್ನಾಲಜಿನೂ ನಮ್ದು ನಾರ್ಮಲ್ ಮೊಬೈಲ್ ಥರನೇ ಫ್ರಂಟ್ ಡಿಸ್ಪ್ಲೇಲಿ ಕೊಟ್ಟಿದ್ದೀವಿ. ಮತ್ತು ತುಂಬ ಎಲೆಕ್ಟ್ರಾನಿಕ್ಸ್ ಬೋರ್ಡ್ಸ್ನ ಯೂಸ್ ಮಾಡಿಕೊಂಡು ಈ ವೆಹಿಕಲ್ಸ್ನ ಕಂಟ್ರೋಲ್ ಮಾಡ್ತಿದ್ವಿ. ಮತ್ತು ಇದರಲ್ಲಿ ಏನಾದ್ರು ಔಟ್ಪುಟ್ಸು ಇನ್ಪುಟ್ಸ್ ಏನಾರು ಕೊಡಬೇಕಂದ್ರೂ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಇದೇ ಒಂದು ಒಳ್ಳೆಯ ಟೆಕ್ನಾಲಜಿಯಲ್ಲಿ ಇನ್ನೊಂದು ಅಡಿಷ್ನಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಹೇಗಿರುತ್ತೆ ನೋಡಿ. ಒಂದು ವೆಹಿಕಲ್ ತಗೊಂಡ್ರೆ ಆ ವೆಹಿಕಲಲ್ಲಿ ರನ್ ಮಾಡಬೇಕಂದ್ರೆ, ಅಂದರೆ ಓಡಿಸ್ಬೇಕಾದ್ರೆ ಅಲ್ಲ ಸ್ಟಾರ್ಟ್ ಆಗಬೇಕಾದ್ರೆ ಹೆಲ್ಮೆಟ್ ಹಾಕಿದ್ರೆ ಮಾತ್ರ ಆ ಗಾಡಿ ಸ್ಟಾರ್ಟ್ ಆಗಬೇಕು. ಹೆಲ್ಮೆಟ್ ಹಾಕಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗಬೇಕು. ಆ ಥರ ಒಂದು ಟೆಕ್ನಾಲಜಿನ ಇಂಪ್ಲಿಮೆಂಟೇಷನ್ ಮಾಡಬೇಕು. ನಂಬರ್ 2ನೇದಾಗಿ ವೆಹಿಕಲ್ಸಲ್ಲಿ ಇಷ್ಟು ಲೋಡ್ ಅಂತ ನಾವು ಡಿಫೈನ್ ಮಾಡಿದ್ದೀವಿ. ಅಂದರೆ ಇಬ್ಬರು ವ್ಯಕ್ತಿ ಕೂತ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಕೆಲವು ಜನ ಏನು ಮಾಡ್ತಾರೆ, ನಮ್ಮ ದೇಶದಲ್ಲಿ ಗೊತ್ತಲ್ಲ, 3 ಜನ ಹೋಗ್ತಾರೆ, 4 ಜನ ಹೋಗ್ತಾರೆ. ಸೊ ಆ ವೆಹಿಕಲ್ ಕೆಪಾಸಿಟಿ ಏನಿದೆಯಲ್ಲ ಅದನ್ನ ಬಂದ್ಬಿಟ್ಟು ತುಂಬ ಜಾಸ್ತಿ ಆಗುತ್ತೆ. ಅವಾಗ ಗಾಡಿ ಫೇಲ್ಯೂರ್ಸ್ ಜಾಸ್ತಿ ಆಗುತ್ತೆ. ಇವಾಗ ಎಲ್ಲದರಲ್ಲೂ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ಇವಾಗ ಜಾಸ್ತಿ ನೋಡಿ ಬೆಲ್ಟ್ ಕಟ್ ಆಗ್ಬಿಡುತ್ತೆ, ಮತ್ತು ಗೇರ್ ಬ್ಯಾಗ್ಸ್ಗೆ ಹೆವಿ ಲೋಡ್ ಬೀಳುತ್ತೆ. ಸೊ ಈ ಥರ ಆದಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಅದನ್ನ ಒಂದು ವೆಯ್ಟ್ ಸೆನ್ಸರ್ ಅಂತ ಹಾಕ್ಬಿಟ್ಟು ಸೀಟ್ ಕೆಳಗಡೆ ಇಷ್ಟು ವೆಯ್ಟ್ ಜಾಸ್ತಿ ಆದ ಕೂಡಲೇ ನೋಡಿ, ಒಂದು ವ್ಯಕ್ತಿ ಕನಿಷ್ಠ 150 kg ಬೇಕಾದ್ರೆ ಇರ್ಬೋದು, ಇಲ್ಲ 120 kg ಇರ್ಬೋದು. ಒಬ್ಬನ 150 kg ಕೂತ್ಕೊಂಡ್ರೆ ಅದೇನಾಗುತ್ತೆ, ಮತ್ತೆ ಅವ್ರ ಹಿಂದ್ಗಡೆ ಇನ್ನೊಬ್ರು ಕೂತ್ಕೊಂಡ್ರೆ ಆಲ್ಮೋಸ್ಟ್ 250 ಅಬೋವ್ ಬಂದ್ಬಿಡುತ್ತೆ. ಈ ತರ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ವ್ಯಕ್ತಿ 150 kg ಇದಪ್ಪ ಅಂತ ಹೇಳಿದ್ರೆ ಅವ್ರು ಹಿಂದೆ ಕೂತ್ಕೊಳ್ಳೋರು ಅದಕ್ಕಿಂತ ಸ್ವಲ್ಪ ವೆಯ್ಟ್ ಕಮ್ಮಿ ಇರೋರು ಕೂತ್ಕೋಬೇಕು. ಅವರು 150 ಇವ್ರು 150 ಹಾಕೊಂಡ್ರೆ ಆ ಗಾಡಿಗೆ ತುಂಬಾ ಹೆವಿ ಲೋಡ್ ಆಗ್ಬಿಡುತ್ತೆ. ಹಂಗಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ಆ ವೆಹಿಕಲ್ಸ್ಗೆ ಒಂದು ಸೀಟ್ ಕೆಳಗಡೆ ಒಂದು ವೆಯ್ಟ್ ಸೆನ್ಸರ್ ಹಾಕ್ಬೇಕು. ಆ ವೆಯ್ಟ್ ಸೆನ್ಸರ್ ಹಾಕ್ಬಿಟ್ಟು ಅದನ್ನ ಕಂಟ್ರೋಲ್ ಬಂದ್ಬಿಟ್ಟು ನಮ್ಮ ಮೊಬೈಲಲ್ಲಿ ಇಂಟರ್ಲಿಂಕ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, 250 kg ಅಬೋ ಯಾರಾದ್ರೂ ಒಬ್ಬ ವ್ಯಕ್ತಿ ಕೂತ್ಕೊಂಡ್ರೆ ಆ ಗಾಡಿ ಮೂವ್ಮೆಂಟೇ ಆಗಲ್ಲ. ಸೊ ಈ ಲಿಫ್ಟ್ ಎಲ್ಲ ಮಾಡ್ತಿದ್ದೇವಲ್ಲ, ಹೆವಿ ಲೋಡ್ ಅಂತ ಹೇಳ್ಬಿಟ್ಟು, ಅಂದ್ರೆ ಓವರ್ ಲೋಡ್ ಅಂತ ಹೇಳ್ಬಿಟ್ಟು ಲಿಫ್ಟ್ ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿದ್ರಲ್ಲ, ಅದೇ ತರ ಒಂದು ಟೆಕ್ನಾಲಜಿ ನಾವು ಈ 2 ವೀಲರ್ಗೆ ತರ್ಬೋದಲ್ಲ. ಸೊ ಇದರಲ್ಲಿ ನಿಮಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತೆ ಜಾಸ್ತಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಈ ತರ ಒಂದು ಒಳ್ಳೆ ಟೆಕ್ನಾಲಜಿನ ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟೇಷನ್ ಆಗ್ಬೇಕಂತ ನನಗೆ ಎಷ್ಟು ಆಸೆ ಇದೆ ಅದೇ ತರ ನಿಮಗೂ ಆಸೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಆದಷ್ಟು ನಿಮ್ಮ ವೆಹಿಕಲ್ಸ್ ಯಾರಿದ್ರಲ್ಲ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಲ್ಲ ರಿಲೇಷನ್ ಆಗಿರ್ಬೋದು, ಯಾರೆಲ್ಲ ಕೆಲಸ ಮಾಡಿದ್ರೆ ಅವ್ರಿಗೆ ಈ ತರ ಒಂದು ಒಳ್ಳೆ ಟೆಕ್ನಾಲಜಿನ ಬರ್ಬೇಕಂತ ಹೇಳ್ಬಿಟ್ಟು ಅವರಿಗೆ ಸ್ವಲ್ಪ ಕೇಳ್ಕೊಳ್ಳಿ. ಈ ತರ ಒಂದು ಒಳ್ಳೆ ಟೆಕ್ನಾಲಜಿನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನಮ್ಮ ಸಾಫ್ಟ್ವೇರ್ ಅವರು ತುಂಬಾ ಜನ ಜಾಸ್ತಿ ಇದ್ದಾರೆ. ಅವ್ರಿಗೆ ಈ ತರ ಒಂದು ಒಳ್ಳೆ ಟೆಕ್ನಾಲಜಿನ ತಗೊಂಬಂದ್ರೆ ನಮ್ಮ ದೇಶಕ್ಕೂ ಒಳ್ಳೇದಾಗತ್ತೆ. ಮತ್ತೆ ಈ ತರ ಮಾಡಿದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೂ ಈ ತರ ಒಂದು ಒಳ್ಳೆ ಟೆಕ್ನಾಲಜಿನ ಸ್ಪ್ರೆಡ್ ಆಗುತ್ತೆ. ದಯವಿಟ್ಟು ಆದಷ್ಟು ಸ್ಪ್ರೆಡ್ ಮಾಡಿ. ನಮಸ್ಕಾರ.